ಮಾಡಿಕೊಂಡು ಬಂದಂತಹ ಗುಲಾಮತನದ ರಾಜಕೀಯವನ್ನ ಬಿಡಿ, ಗುಲಾಮಿ ರಾಜಕೀಯನ್ನ ಬಿಡಿ, ಸ್ವಾಭಿಮಾನದ ರಾಜಕೀಯಕ್ಕಾಗಿ, ಸ್ವತಂತ್ರ ರಾಜಕೀಯಕ್ಕಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕಡೆಗೆ ಬನ್ನಿ ಅನ್ನುವಂತ ಒಂದು ಸಂದೇಶವನ್ನಾಗಿರ್ತದೆ ನಾವು ನೀಡ್ತಾ ಇರುವಂತ. ನಾವು ಕೇವಲ ವೋಟ್ ಬ್ಯಾಂಕ್ ಆಗಿ ಉಳಿದಿದ್ದೀವಿ. ನಮ್ಮಲ್ಲಿ ಅಧಿಕಾರ ಇಲ್ಲ. ಅಧಿಕಾರ ಯಾರ ಹತ್ರ ಇದೆ? ಬಲಾಢ್ಯರ ಕೈಯಲ್ಲಿ, ಮೇಲ್ಜಾತಿಗಳ ಕೈಯಲ್ಲಿ, ಅದೇ ರೀತಿ ಕಾರ್ಪೊರೇಟ್ ದಣಿಗಳ ಕೈಯಲ್ಲಿ. ಈ ದೇಶದ ಜನತೆಗೆ ಯಾರು ಆಸೆಗಾಗಿ, ಅಧಿಕಾರಕ್ಕಾಗಿ, ಅಂತಸ್ತಿಗಾಗಿ, ಸ್ವಜನ ಪಕ್ಷಪಾತಕ್ಕಾಗಿ ರಾಜಕೀಯ ಮಾಡ್ತಾ ಇದ್ದಾರೋ ಅವರಿಗೊಂದು ಸಂದೇಶವನ್ನು ನಾವು ಕೊಟ್ಟಿದ್ದೇವೆ. ಅದೇನು ಸಂದೇಶ? ನಮ್ಮನ್ನ ಕೈಕೋಳದಲ್ಲಿಟ್ಟು ಬಂಧನದಲ್ಲಿಟ್ಟರು ಕೂಡ, ನಮ್ಮನ್ನ ಜೈಲಿನಲ್ಲಿಟ್ಟರು ಕೂಡ ಈ ಪಕ್ಷ ಅಧಿಕಾರದ ಚುಕ್ಕಾಣಿಯನ್ನ ಅಂತಹ ನಾಯಕರಿಗೆ ನೀಡುತ್ತದೆ ಅಂತ ಹೇಳಿ MK ಫೈಜಿ ಅವರಿಗೆ ರಾಷ್ಟ್ರೀಯ ಅಧ್ಯಕ್ಷರಾಗಿ ಈ ಒಂದು ರಾಷ್ಟ್ರೀಯ ಪ್ರತಿನಿಧಿ ಸಭೆ ಆಯ್ಕೆ ಮಾಡಿದೆ. ಈ ಸಂದೇಶ ಏನು? ನೀವು ಸಾಂಪ್ರದಾಯಿಕವಾಗಿ ಕಳೆದ 78 ವರ್ಷದಿಂದ ಮಾಡಿಕೊಂಡು ಬಂದಂತಹ ಗುಲಾಮತನದ ರಾಜಕೀಯವನ್ನ ಬಿಡಿ, ಗುಲಾಮಿ ರಾಜಕೀಯನ್ನ ಬಿಡಿ, ಸ್ವಾಭಿಮಾನದ ರಾಜಕೀಯಕ್ಕಾಗಿ, ಸ್ವತಂತ್ರ ರಾಜಕೀಯಕ್ಕಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕಡೆಗೆ ಬನ್ನಿ ಅನ್ನುವಂತ ಒಂದು ಸಂದೇಶವನ್ನಾಗಿರ್ತದೆ ನಾವು ನೀಡ್ತಾ ಇರುವಂತದ್ದು. ಈಗ ನಾವು ಈ ರಾಜಕೀಯ ವ್ಯವಸ್ಥೆಯನ್ನ ಗಮನಿಸಿದ್ರೆ ಎರಡೇ ಪಕ್ಷಗಳು ಇಲ್ಲಿ ನಮಗೆ ಗೋಚರಿಸುವಂಥದ್ದು. ಒಂದು ಸಂವಿಧಾನದ ಪರ ಇರುವಂತಹ ರಾಜಕೀಯ ಪಕ್ಷಗಳು ಮತ್ತು ಸಂವಿಧಾನದ ವಿರೋಧ ಇರುವಂತಹ ರಾಜಕೀಯ ಪಕ್ಷಗಳು. ನಮ್ಮನ್ನ ಆಳಿದಂತಹ ಎಲ್ಲಾ ರಾಜಕೀಯ ಪಕ್ಷಗಳು ಕೂಡ ಸಂವಿಧಾನ ವಿರೋಧಿ ನೀತಿಯನ್ನೇ ಅನುಸರಿಸ್ತಾ ಇರುವಂತದ್ದು. ಜಾತೀಯತೆ, ಸ್ವಜನ ಪಕ್ಷಪಾತ, ಅದೇ ರೀತಿ ಭ್ರಷ್ಟಾಚಾರ, ಈ ರೀತಿಯಾದಂತಹ ರಾಜಕಾರಣವನ್ನಾಗಿರ್ತದೆ ಈ ಇರುವಂತಹ ರಾಜಕೀಯ ಪಕ್ಷಗಳು ಮಾಡ್ತಾ ಇರುವಂತದ್ದು. ಹಾಗಾಗಿ ಈ ದೇಶದಲ್ಲಿ ಭ್ರಷ್ಟಾಚಾರವಿಲ್ಲದ, ಸ್ವಜನ ಪಕ್ಷಪಾತವಿಲ್ಲದ, ಕೋಮುವಾದವಿಲ್ಲದ, ಜಾತೀಯತೆ ಇಲ್ಲದ ಪ್ರಜಾತಂತ್ರವನ್ನು ಗಟ್ಟಿಗೊಳಿಸುವ ಒಂದು ರಾಜಕೀಯ ಪಕ್ಷ ಬೇಕಾಗಿದೆ, ಒಂದು ರಾಜಕೀಯ ಚಳುವಳಿ ಬೇಕಾಗಿದೆ. ಅದರ ಹೆಸರೇ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ. ಕಳೆದ 17 ವರ್ಷಗಳಿಂದ ಜನಮಾನಸದಲ್ಲಿ ಜನರಿಗೆ ಹತ್ತಿರವಾಗಿ ತಳಮಟ್ಟದಲ್ಲಿ ಪಕ್ಷವನ್ನು ಸಂಘಟಿಸುತ್ತಾ ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಬಂದಿರುವಂತದ್ದು. ಈಗಾಗಲೇ ನಮ್ಮ ಉಬೈದುಲ್ಲಾ ಆಜ್ಮಿ ಸಾಬ್ ಅವ್ರು ಹೇಳಿದ್ರು, ಖಿದ್ಮತೆ ಖಲ್ಕ್ ಅಂತ ಹೇಳಿದ್ರು. ಏನದು? ಮಾನವ ಸೇವೆ. ರಾಜಕೀಯ ಅಂತ ಹೇಳಿದ್ರೆ ಮಾನವ ಸೇವೆ ಆಗಿರ್ತದೆ ಅವತ್ತು. ಆದ್ರೆ ಇವತ್ತಿನ ರಾಜಕೀಯ ಯಾವ ರೀತಿ ಇದೆ? ರಾಜಕೀಯ ಅಧಿಕಾರಕ್ಕೋಸ್ಕರ, ಅಂತಸ್ತಿಗೋಸ್ಕರ, ಅವರ ಬಿಸ್ನೆಸ್ ಅನ್ನ ಅವರ ಜಾಸ್ತಿ ಮಾಡ್ಲಿಕ್ಕೋಸ್ಕರ, ಅವರ ನಂತರ ಅವರ ಮಗನನ್ನು, ಅವರ ಮಗಳನ್ನು, ಅವರ ಮೊಮ್ಮಕ್ಕಳನ್ನು ರಾಜಕೀಯದಲ್ಲಿ ಬೆಳೆಸುವುದಕ್ಕೋಸ್ಕರ ಕಳೆದ ಮೆಂಬರ್ ಆಫ್ ಪಾರ್ಲಿಮೆಂಟ್ ಚುನಾವಣೆಯನ್ನ ನೀವು ನೋಡಿದ್ರಿ. ಒಂದು ರಾಜಕೀಯ ಪಕ್ಷ ಯಾರಿಗೆ ಟಿಕೆಟ್ ಕೊಡ್ತು ಅಂತ ಹೇಳಿ ಮ್ಯಾಕ್ಸಿಮಮ್ ಮಂತ್ರಿಗಳ ಮಕ್ಕಳಿಗೆ. ಕರ್ನಾಟಕ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಯಾರಿಗೆ ಕೊಟ್ಟದ್ದು? ರಾಜಕೀಯ ಪಕ್ಷಗಳು ಮಂತ್ರಿಗಳ ಮಕ್ಕಳಿಗಾಗಿರ್ತದೆ ಕೊಟ್ಟಿರುವಂತದ್ದು. ಇದೇನ್ ಹೇಳ್ತದೆ? ಸ್ವಜನ ಪಕ್ಷಪಾತ, ಭ್ರಷ್ಟಾಚಾರ. ಕೆಲವು ರಾಜಕೀಯ ಪಕ್ಷಗಳು 40% ಹೇಳಿದ್ರೆ ಕೆಲವು ರಾಜಕೀಯ ಪಕ್ಷಗಳು 50%. ಭ್ರಷ್ಟಾಚಾರ ಇಲ್ಲದೆ ಒಂದು ಕೆಲಸವೂ ಕೂಡ ಈ ರಾಜ್ಯದಲ್ಲಿ ನಡೆಯುತ್ತಿಲ್ಲ, ಗೊತ್ತಿರಲಿ. ಮೊನ್ನೆ ಒಬ್ರು ಹಿರಿಯ ಕಾಂಗ್ರೆಸ್ ನಾಯಕರನ್ನ ಭೇಟಿಯಾಗುವ ಅವಕಾಶ ಬಂತು. ಆ ಸಂದರ್ಭದಲ್ಲಿ ಅವ್ರು ಹೇಳಿದ್ರು, ಮಜೀದ್ ಅವರೇ, ನಮ್ಮ ಸರ್ಕಾರ ಇದೆ ಅಂತ ಹೇಳಿ ಪ್ರಯೋಜನ ಇಲ್ಲ, ಎಲ್ಲ ಕಡೆ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ ಅಂತ ಹೇಳಿ. ಅಂತಹ ದುಸ್ಥಿತಿ ಇದೆ. ಇವತ್ತಿನ ಈ ಸಮಾರಂಭದ ಮೂಲಕ ಸಮಸ್ತ ಜನರಿಗೆ ನಾನು ಒಂದು ಕರೆಯನ್ನ ಕೊಡುವಂತದ್ದು. ಈ ದೇಶದಲ್ಲಿ ಸ್ವಾತಂತ್ರ್ಯ ಸಿಕ್ಕಿ 78 ವರ್ಷಗಳಾದ್ರೂ ಕೂಡ ನಿರಂತರವಾಗಿ ಮುಸಲ್ಮಾನರ ಮೇಲೆ, ದಲಿತರ ಮೇಲೆ, ಆದಿವಾಸಿಗಳ ಮೇಲೆ ದೌರ್ಜನ್ಯ, ದಬ್ಬಾಳಿಕೆ, ಅದೇ ರೀತಿ ಒಂದು
ರಾಜಕೀಯ ಆಡಳಿತಾಧಿಕಾರಿಗಳ ಅವರಿಂದ ದೌರ್ಜನ್ಯ ಇದೆಲ್ಲವೂ ಕೂಡ ನಡೀತಾ ಇದೆ. ಇದು ಯಾಕೆ ನಡೀತಾ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಇದು ಯಾಕೆ ನಡೀತಾ ಇದೆ ಅಂತ ಹೇಳಿದ್ರೆ, ನಮ್ಮ ಕೈಲಿ ಅಧಿಕಾರ ಇಲ್ಲ, ನಾವು ಕೇವಲ ಮತದಾರರಾಗಿ ಉಳಿದಿದ್ದೀವಿ, ನಾವು ಕೇವಲ ವೋಟ್ ಬ್ಯಾಂಕ್ ಆಗಿ ಉಳಿದಿದ್ದೀವಿ, ನಮ್ಮಲ್ಲಿ ಅಧಿಕಾರ ಇಲ್ಲ. ಅಧಿಕಾರ ಯಾರ ಹತ್ರ ಇದೆ? ಬಲಾಢ್ಯರ ಕೈಯಲ್ಲಿ, ಮೇಲ್ಜಾತಿಗಳ ಕೈಯಲ್ಲಿ, ಅದೇ ರೀತಿ ಕಾರ್ಪೊರೇಟ್ ದಣಿಗಳ ಕೈಯಲ್ಲಿ, ಬಲಾಢ್ಯರ ಕೈಯಲ್ಲಿ, ಮೇಲ್ಜಾತಿಗಳ ಕೆಲವು ಜನರ ಬಳಿ ಈ ಅಧಿಕಾರ ಇದೆ. ಅದಕ್ಕೋಸ್ಕರನೇ ನಾವು ಕೇವಲ ಮತ ಬ್ಯಾಂಕ್, ವೋಟ್ ಬ್ಯಾಂಕ್ ಆಗಿದ್ದೀವಿ. ಆ ಕಾರಣಕ್ಕೆ ನಿರಂತರವಾಗಿ ನಮ್ಮ ಮೇಲೆ ದೌರ್ಜನ್ಯ ನಡೀತಾ ಇದೆ, ನಮ್ಮನ್ನ ಗುಲಾಮರನ್ನಾಗಿ ನಡೆಸ್ಕೊಳ್ತಾ ಇದ್ದಾರೆ. ಇದರಿಂದ ನಾವು ಹೊರಗೆ ಬರಬೇಕಲ್ಲ. ಈ ಸಮಸ್ಯೆಗಳನ್ನ ನಿರಂತರ ದೌರ್ಜನ್ಯ, ಬುಲ್ಡೋಸರ್ ನ್ಯಾಯ, ಅಕ್ರಮ ಇದೆಲ್ಲ ನಡೀತಾ ಇರ್ಬೇಕಾದ್ರೆ ನಾವು ವಾಟ್ಸಪ್ ನಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ಅಥವಾ ಅಯ್ಯಯ್ಯೋ ಅಂತ ಹೇಳಿ ಅಳುವುದರ ಮೂಲಕ, ಹೀಗಾಗಬಾರ್ದಿತ್ತು ಅಂತ ಹೇಳುವುದರ ಮೂಲಕ ಇದು ನಿಲ್ಲೋದಿಲ್ಲ. ಅರ್ಥ ಮಾಡ್ಕೊಳ್ಳಿ. ರಾಜಕೀಯ ಅಧಿಕಾರ ಮಾತ್ರ ಈ ಕಷ್ಟದಿಂದ, ಈ ಕಾರ್ಪಣ್ಯದಿಂದ ನಮ್ಮನ್ನ ಮುಕ್ತಿ ಮಾಡಲಿಕ್ಕೆ ಸಾಧ್ಯ ಅನ್ನುವಂತ ಕಟು ಸತ್ಯವನ್ನ ಈ ಸಮುದಾಯಗಳು ಅರ್ಥ ಮಾಡ್ಕೊಳ್ಬೇಕು. ಅದು ಮುಸಲ್ಮಾನರಿರ್ಲಿ, ದಲಿತರಿರ್ಲಿ, ಆದಿವಾಸಿಗಳಿರ್ಲಿ, ಇವರು ಅರ್ಥ ಮಾಡ್ಕೊಳ್ಬೇಕು. ರಾಜಕೀಯ ಅಧಿಕಾರದಿಂದ ಮಾತ್ರ ಈ ಅಸ್ಪೃಶ್ಯತೆ, ಈ ಅನ್ಯಾಯ, ಈ ದೌರ್ಜನ್ಯ ಇದೆಲ್ಲ ಕೊನೆಗೊಳ್ಳಲಿಕ್ಕೆ ಸಾಧ್ಯ. ಆ ಕಾರಣಕ್ಕೆ ನಾವು ಒಂದಾಗಬೇಕಾಗಿದೆ. ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅಧಿಕಾರಕ್ಕೆ ಬರುವ ಮುಂಚೆ, ಪಕ್ಷವನ್ನ ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ನಾವು ಒಂದು ಕನಸನ್ನ ಕಂಡಿದ್ವಿ. ಅದೇನು? ಬಲಾಢ್ಯರ ಕೈಯಲ್ಲಿ, ಕಾರ್ಪೊರೇಟ್ ದಣಿಗಳ ಕೈಯಲ್ಲಿ, ಮೇಲ್ಜಾತಿಗಳ ಕೈಯಲ್ಲಿ ಹಿಡಿತದಲ್ಲಿರುವಂತಹ ಈ ಅಧಿಕಾರವನ್ನ ಅವರಿಂದ ಕಿತ್ತುಕೊಂಡು ಸಾಮಾನ್ಯ ಜನರಿಗೆ ವರ್ಗಾವಣೆ ಮಾಡಬೇಕು. ಟ್ರಾನ್ಸ್ಫರ್ಮೇಷನ್ ಆಫ್ ಪವರ್. ಬಲಾಢ್ಯರಿಂದ, ಕಾರ್ಪೊರೇಟ್ ದಣಿಗಳಿಂದ, ಮೇಲ್ಜಾತಿಗಳಿಂದ, ದೌರ್ಜನ್ಯ ಎಸಗುವರಿಂದ ಆ ಅಧಿಕಾರ ಏನಿದೆಯೋ, ಅಧಿಕಾರದ ದಬ್ಬಾಳಿಕೆ ಏನಿದೆಯೋ ಅದನ್ನ, ಆ ಅಧಿಕಾರವನ್ನ ಕಿತ್ತುಕೊಂಡು ಆ ಅಧಿಕಾರವನ್ನ ಸಾಮಾನ್ಯ ಜನರಿಗೆ ಟ್ರಾನ್ಸ್ಫರ್ ಮಾಡಬೇಕು. ಟ್ರಾನ್ಸ್ಫರ್ಮೇಷನ್ ಆಫ್ ಪವರ್. ಅದಕ್ಕೆ ಸಾರಥ್ಯ ಯಾರು ವಹಿಸಬೇಕು? ಅದಕ್ಕೆ ಸಾರಥ್ಯ SDP, ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ವಹಿಸಬೇಕು. ಬೇರೆ ಯಾರು ವಹಿಸೋದಿಲ್ಲ. ಯಾಕಂದ್ರೆ ಈ ಎಲ್ಲಾ ರಾಜಕೀಯ ಪಕ್ಷಗಳು ಕೂಡ ಭ್ರಷ್ಟಾಚಾರಿಗಳು, ಸ್ವಜನ ಪಕ್ಷಪಾತಿಗಳು, ಜಾತಿವಾದಿಗಳು. ಹಾಗಾಗಿ ಈ ಸಂದೇಶವನ್ನ ಕೇಳುವಂತಹ ಈ ಶೋಷಿತ ಜನವರ್ಗ, ಮುಸಲ್ಮಾನರು, ದಲಿತರು, ಆದಿವಾಸಿಗಳು, ಇವರಿಗೆಲ್ಲವೂ ನಾನು ಕರೆ ಕೊಡುವುದೇನೆಂದ್ರೆ, ಆ ಗುಲಾಮತನದ ರಾಜಕೀಯದಿಂದ, ಸಂಕೋಲೆಗಳಿರುವ ರಾಜಕೀಯದಿಂದ, ಗೌರವವಿಲ್ಲದ ರಾಜಕೀಯದಿಂದ, ಚಮಚಾಗಿರಿ ಮಾಡುವ ರಾಜಕೀಯದಿಂದ ಹೊರಗೆ ಬನ್ನಿ. ಎಷ್ಟು ದಿನ ಬಕೆಟ್ ಹಿಡಿತೀರಿ? ಎಷ್ಟು ದಿನ ಚಮಚಾಗಾರಿ ಮಾಡ್ತೀರಿ? ನಿಮ್ಮ ಆತ್ಮಗೌರವ ಏನಾಯ್ತು? ನಿಮ್ಮ ಸ್ವಾಭಿಮಾನ ಏನಾಯ್ತು? ನಿಮ್ಮ ಮನೆಗಳ ಮೇಲೆ, ನಿಮ್ಮ ಮಕ್ಕಳ ಮೇಲೆ, ನಿಮ್ಮ ಮಹಿಳೆಯರ ಮೇಲೆ ಬೆಳಗಿನ ಜಾವ 4 ಗಂಟೆಗೆ ಬುಲ್ಡೋಸರ್ ಹಾಕುವಾಗ ನಿಮ್ಮ ಸ್ವಾಭಿಮಾನ ಸತ್ತು ಹೋಗಿದೆಯಾ? ನಿಮ್ಮ ಸ್ವಾಭಿಮಾನ ಸತ್ತು ಹೋಗಿದೆಯಾ? ನಿಮ್ಮ ಹೃದಯ ಇಲ್ವಾ? ಯಾವುದೇ ಸುಪ್ರೀಂ ಕೋರ್ಟ್ನ ನ್ಯಾಯ ಪ್ರಕ್ರಿಯೆಯನ್ನು ಅನುಸರಿಸದೆ ಬೆಳಗಿನ ಜಾವ 4 ಗಂಟೆಗೆ ಮನೆಗಳ ಮೇಲೆ ಬುಲ್ಡೋಸರ್ ಹರಿಸಿ ಜನರನ್ನ ಬೀದಿಗೆ ತಳ್ಳಿದಾಗ 300ರಷ್ಟು ಮಕ್ಕಳು, ಶಾಲಾ ಮಕ್ಕಳ ಬ್ಯಾಗ್ ಅನ್ನು, 300ರಷ್ಟು ಮಕ್ಕಳ ಶಾಲಾ ಪುಸ್ತಕಗಳನ್ನ, ಶಾಲಾ ಮಕ್ಕಳ ಬ್ಯಾಗ್ ಅನ್ನ ಮಣ್ಣಿನಲ್ಲಿ ಹೊಸಕಿ ಹಾಕಿದಾಗ ನಾನು ಕೇಳ್ತೇನೆ ಈ ಅಲ್ಪಸಂಖ್ಯಾತ ನಾಯಕರಿಗೆ, ನಾನು ಕೇಳ್ತೇನೆ ಈ ಮುಸ್ಲಿಂ ನಾಯಕರಿಗೆ, ನಾನು ಕೇಳ್ತೇನೆ ಈ ದಲಿತ ನಾಯಕರಿಗೆ, ಈ ಗುಲಾಮತನದ ರಾಜಕೀಯದಿಂದ, ಈ ಸ್ವಾಭಿಮಾನವಿಲ್ಲದ ರಾಜಕೀಯದಿಂದ ಯಾಕೆ ಇರ್ತೀರಿ? ಯಾಕೆ ಈ ಚಮಚಾಗಿರಿ ರಾಜಕೀಯ ನಿಮಗೆ? ಯಾಕೆ ಈ ಚಮಚಾಗಿರಿ? ಯಾಕೆ ಈ ಬಕೆಟ್ ಹಿಡಿಯುವ ರಾಜಕಾರಣ? ಆ ಸಂಕೋಲೆಗಳಿಂದ ಹೊರಬನ್ನಿ. ಆ ಸಂಕೋಲೆಗಳಿಂದ ಹೊರಬನ್ನಿ. ಆ ದುರಾಭಿಮಾನದಿಂದ ಹೊರಗೆ, ಆ ಒಂದು ಸ್ವಾಭಿಮಾನದ ಇಲ್ಲದ ಆ ಬದುಕಿನಿಂದ ಹೊರಗೆ ಬನ್ನಿ. ಸ್ವತಂತ್ರ ರಾಜಕಾರಣ, ಸ್ವಾಭಿಮಾನದ ರಾಜಕಾರಣ, ಅದು ಮಾತ್ರ ಈ ಸಮುದಾಯಗಳಿಗೆ ಆತ್ಮಗೌರವವನ್ನು ತಂದುಕೊಳ್ಕೊಳ್ತದೆ, ಸ್ವಾಭಿಮಾನವನ್ನ ತಂದುಕೊಡ್ತದೆ, ಕಾನ್ಫಿಡೆನ್ಸ್ ಅನ್ನ ತಂದುಕೊಳ್ಕೊಳ್ತದೆ. ಅಧಿಕಾರದ ಚುಕ್ಕಾಣಿಯ ಮೂಲಕ ಜನರ ಸಮಸ್ಯೆಗಳನ್ನ ಪರಿಹರಿಸಲಿಕ್ಕೆ ಸಾಧ್ಯ ಆಗ್ತದೆ. ಆ ಕಾರಣಕ್ಕೆ ನಾನು ಈ ವೇದಿಕೆ ಮೂಲಕ ಜನರಿಗೆ ಕರೆ ಕೊಡುವಂಥದ್ದು,
ಜನರಿಗಾಗಿ ಜನರಿಗೋಸ್ಕರ ಜನರ ಕಷ್ಟ ಕಾರ್ಪಣ್ಯಗಳಿಗೆ ಮಿಡಿದು ಜನರಿಗಾಗಿ 24 ಗಂಟೆಗಳ ಸೇವೆ ಮಾಡುವ, ಜನರನ್ನ ತನ್ನವರು ಎಂದು ಅಂದುಕೊಳ್ಳುವ, ಶೋಷಿತರನ್ನ ಹೃದಯದಲ್ಲಿಟ್ಟಿರುವ, ಶೋಷಿತರ ವಿಮೋಚನೆಯೇ ಗುರಿಯಾಗಿರುವ ಈ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಎನ್ನುವಂತಹ ರಾಜಕೀಯ ಪಕ್ಷಕ್ಕೆ ಬನ್ನಿ. ಇಲ್ಲಿ ನಿಮಗೆ ಗೌರವವಿದೆ, ಇಲ್ಲಿಗೆ ನಿಮ್ಮ ಸ್ವಾಭಿಮಾನವಿದೆ ಮತ್ತು ಈ ಗೌರವದಿಂದ ಸ್ವಾಭಿಮಾನದಿಂದ ನಾವು ರಾಜಕಾರಣ ಮಾಡೋಣ. ಈ ಸಾಂಪ್ರದಾಯಿಕ ಪಕ್ಷಗಳು 78 ವರ್ಷದಲ್ಲಿ ಜನರಿಗೆ ಶೋಷಣೆ ಮಾಡಿ ದೌರ್ಜನ್ಯ ಮಾಡಿ ಏನೆಲ್ಲ ಮಾಡಿದರೋ ಅದರಿಂದ ಹೊರಗೆ ಬರುವ, ಜನರಿಗೆ ಅಧಿಕಾರ ಕೊಡುವ, ಜನರ ಸಮಸ್ಯೆಗಳನ್ನು ಬಗೆಹರಿಸುವ, ಜನರಿಗೆ ಬೇಕಾದ ಸೌಲಭ್ಯವನ್ನು ಕೊಡುವ, ಪ್ರಜಾತಂತ್ರ ವ್ಯವಸ್ಥೆಯನ್ನು ಉಳಿಸುವ, ಜಾತ್ಯತೀತ ವ್ಯವಸ್ಥೆಯನ್ನು ಉಳಿಸುವ, ಈ ದೇಶದ ಸಂವಿಧಾನವನ್ನು ಉಳಿಸುವ. ಈ ದೇಶದ ಸಂವಿಧಾನ ಉಳಿದ ಮಾತ್ರ ಇಲ್ಲಿ ಎಲ್ಲರೂ ಸ್ವತಂತ್ರವಾಗಿ ಅಭಿಮಾನದಿಂದ ಬದುಕಲಿಕ್ಕೆ ಸಾಧ್ಯ. ಆ ಕಾರಣಕ್ಕೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕಟಿಬದ್ಧವಾಗಿ ನಾವು ಕೆಲಸ ಮಾಡುವ ಅಂತ ನಮ್ಮ ಕಾರ್ಯಕರ್ತರಿಗೆ ಕರೆ ಕೊಡ್ತಾ, ಪ್ರತಿಯೊಬ್ಬರನ್ನ ನಮ್ಮ ರಾಜಕೀಯ ಚಳುವಳಿಗೆ ನಾವು ಕರ್ತರಬೇಕು. ಎಲ್ಲೋ ಚಹಾದ ಅಂಗಡಿಯಲ್ಲಿ ಕುಳಿತುಕೊಂಡು, ಎಲ್ಲೋ ವಾಟ್ಸಪ್ ಯೂನಿವರ್ಸಿಟಿಗಳಲ್ಲಿ ರಾಜಕೀಯ ಚರ್ಚೆ ಮಾಡಿದ್ರೆ ಆಗೋದಿಲ್ಲ. ನಮ್ಮ ಮುಂದಿನ ಮಕ್ಕಳಿಗೆ ಭವಿಷ್ಯ ಬೇಕಾ? ನಮ್ಮ ಮುಂದಿನ ಮಕ್ಕಳ ಭವಿಷ್ಯ ಒಳ್ಳೇದಾಗ್ಬೇಕಾ? ಹಾಗಿದ್ರೆ ಎಲ್ಲರೂ ಕೂಡ ರಾಜಕೀಯಕ್ಕೆ ಬನ್ನಿ, ರಾಜಕೀಯದ ಕಾರ್ಯಕರ್ತರಾಗಿ, ಅದೇ ರೀತಿ ಸ್ವಾಭಿಮಾನದ ರಾಜಕೀಯಕ್ಕೆ ಕಾರ್ಯಕರ್ತರಾಗಿ, ಸ್ವಾಭಿಮಾನದ ರಾಜಕೀಯದಿಂದ ಈ ಎಲ್ಲಾ ದೌರ್ಜನ್ಯಗಳನ್ನ, ಈ ಎಲ್ಲಾ ಅಕ್ರಮಗಳನ್ನ ಮೆಟ್ಟಿ ನಿಲ್ಲುವಂತ ಒಂದು ತಾಕತ್ ಅದು ರಾಜಕೀಯಕ್ಕಿದೆ. ಅದಾಗಿರ್ತದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದು, ಪೊಲಿಟಿಕಲ್ ಪವರ್ ಇಸ್ ದ ಮಾಸ್ಟರ್ ಕೀ. ಪೊಲಿಟಿಕಲ್ ಪವರ್ ಇಸ್ ದ ಮಾಸ್ಟರ್ ಕೀ ಅಂತ ಹೇಳಿದ್ದು ಅದೇ ಆಗಿರ್ತದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಹಾಗಾಗಿ ಆ ಮಾಸ್ಟರ್ ಕೀಯನ್ನ ಪಡೆಯಲಿಕ್ಕೆ ಈ ಶೋಷಿತ ಸಮುದಾಯಗಳು, ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು ಇವರೆಲ್ಲ ಒಂದಾಗಬೇಕು ಅಂತ ಹೇಳಿ ಕರೆಯನ್ನ ಕೊಡ್ತಾ, ಮತ್ತೊಮ್ಮೆ ಈ ವೇದಿಕೆಯಲ್ಲಿ ಮುಂದಿನ 3 ವರ್ಷಕ್ಕೆ 26ರಿಂದ 28ರವರೆಗೆ 3 ವರ್ಷ ಅವಧಿಗೆ ನಮ್ಮ ನಾಯಕರನ್ನ ರಾಷ್ಟ್ರೀಯ ಪ್ರತಿನಿಧಿ ಸೇವೆ ಕಡಲ ನಗರ ಮಂಗಳೂರಿನಲ್ಲಿ ಆಯ್ಕೆ ಮಾಡಿದ್ದಾರೆ. ನಿಮ್ಮ ನಾಯಕತ್ವ ಮುಂದುವರಿಯಲಿ. ನಿಮ್ಮ ನಾಯಕತ್ವದ ಜೊತೆ ಲಕ್ಷಾಂತರ ಕಾರ್ಯಕರ್ತರು ನಿಮ್ಮ ಜೊತೆಗಿದ್ದಾರೆ. ನಿಮ್ಮ ಒಂದೊಂದು ನಿರ್ಧಾರಗಳನ್ನ ತಳಮಟ್ಟದಲ್ಲಿ ಕೆಲಸ ಮಾಡಲಿಕ್ಕೆ ಲಕ್ಷಾಂತರ ಕಾರ್ಯಕರ್ತರು, ಬೆಂಬಲಿಗಳು, ಹಿತೈಷಿಗಳು ರೆಡಿ ಇದ್ದಾರೆ. ಯಾವುದೇ ಭಯವಿಲ್ಲದೆ, ಯಾವುದೇ ಮುಜುಗರವಿಲ್ಲದೆ ಮುನ್ನುಗ್ಗುವಂತಹ ಕೆಲಸವನ್ನ ನಮ್ಮ ನಾಯಕರು ಮಾಡಲಿ. ಆ ಸೃಷ್ಟಿಕರ್ತನು ಅವರಿಗೆ ಅದಕ್ಕಾಗಿ ಉತ್ತಮ ಆರೋಗ್ಯವನ್ನ, ಉತ್ತಮ ಶಕ್ತಿಯನ್ನ, ಸಹನೆಯನ್ನ, ಉತ್ತಮ ನಾಲೆಡ್ಜ್ ಅನ್ನ, ಉತ್ತಮ ಇಲ್ಮನ್ನ ಕೊಡ್ಲಿ ಆ ಸೃಷ್ಟಿಕರ್ತ ಅಂತ ಹೇಳಿ ಪ್ರಾರ್ಥಿಸ್ತಾ ನನ್ನ ಅಭಿನಂದನಾ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಎಸ್ ಟಿ.